ನನ್ನ ಸ್ನೇಹ ಬಳಗಕ್ಕೆಲ್ಲ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಭಗವಂತನ ದಯೆಯಿಂದ ನೀವೆಲ್ಲರೂ ಆರಾಮವಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ ಮತ್ತು ಖುಷಿಯಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ವಿಷ್ಣುವಿನ ಸಹಸ್ರನಾಮಗಳ ಅರ್ಥ ವಿವರಣೆಯನ್ನು ಮಾಡುವಂತಹ ವಿಡಿಯೋದ ಮುಂದಿನ ಭಾಗವನ್ನು ನೀವೀಗ ಆಲಿಸ್ತಿದ್ದೀರಿ. ಶ್ರೀ ವಿಷ್ಣು ಸಹಸ್ರನಾಮ ನ್ಯಾಸಃ. ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಂತ್ರಸ್ಯ ಭಗವಾನ್ ವೇದವ್ಯಾಸ ಋಷಿಃ ಅನುಷ್ಠುಪ್ ಛಂದಃ ಶ್ರೀ ವಿಷ್ಣು ಪರಮಾತ್ಮ ದೇವತಾ ಅಮೃತಾಂಶೋದ್ಭವೋ ಭಾನುರಿತಿ ಬೀಜಂ ದೇವಕೀ ನಂದನಃ ಸೃಷ್ಟೇತಿ ಶಕ್ತಿಃ ತ್ರಿಸಾಮಾ ಸಾಮಗಃ ಸಾಮೇತಿ ಹೃದಯಂ ಶಂಖಬೃನ್ನಂದಕೀ ಚಕ್ರೀತಿ ಕೀಲಕಂ ಶಾಗ್ನಧನ್ವಾ ಗದಾಧರ ಇತ್ಯಸ್ತ್ರಂ ರಥಾಂಗ ಪ್ರಾಣಿರಕ್ಷೋಭ್ಯ ಇತಿ ಕವಚಂ ಉದ್ಭವ ಕ್ಷೋಭಣೋ ದೇವ ಇತಿ ಪರಮೋ ಮಂತ್ರಃ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಜಪೆ ವಿನಿಯೋಗಃ. ಧ್ಯಾನಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಶಾಂತಾಕಾರನು, ಶೇಷಶಾಯಿಯು, ಪದ್ಮನಾಭನು, ಸುರರಿಗೆಲ್ಲ ಈಶ್ವರನು, ವಿಶ್ವಕ್ಕೆ ಆಧಾರನು, ಆಕಾಶ ಸದೃಶನು, ಮೇಘವರ್ಣವುಳ್ಳವನು, ಶುಭನಾದ ಅಂಗಗಳುಳ್ಳವನು, ಲಕ್ಷ್ಮೀಪತಿಯು, ತಾವರೆಯಂತೆ ಕಣ್ಣುಗಳುಳ್ಳವನು, ಯೋಗಿಗಳಿಂದ ಧ್ಯಾನದ ದ್ವಾರ ಹೊಂದಲ್ಪಡುವವನು, ಸಂಸಾರ ಭಯವನ್ನು ನಾಶ ಮಾಡುವವನು, ಸಮಸ್ತ ಲೋಕಗಳಿಗೆ ಏಕನಾಥನೂ ಆಗಿರುವ ಶ್ರೀ ವಿಷ್ಣುವನ್ನು ನಮಸ್ಕರಿಸುತ್ತೇನೆ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಇಲ್ಲಿ ಬಂದಿರುವಂತಹ ನಾಮಗಳಾದ ವಿಶ್ವಂ ವಿಷ್ಣುಃ ವಷಟ್ಕಾರಃ ಭೂತಭವ್ಯ ಭವತ್ಪ್ರಭುಃ ಭೂತಕೃತ್ ಭೂತಭೃತ್ ಭಾವಃ ಭೂತಾತ್ಮ ಭೂತಭಾವನಃ. ಈ ನಾಮಗಳ ಅರ್ಥವನ್ನು ಮನನ ಮಾಡಿಕೊಳ್ಳೋಣ. ವಿಶ್ವಂ ಎಂದರೆ ಜಗತ್ಕಾರಣನು ಎಂದರ್ಥ. ಭಗವಂತನು ಜಗತ್ತಿಗೆ ಕಾರಣನಾಗಿರುವವನಾದ್ದರಿಂದ ಅವನಿಗೆ ವಿಶ್ವ ಎಂದು ಹೆಸರು. ಅಥವಾ ಜಗತ್ತು ಪರಮಪುರುಷನಾದ ಪರಮಾತ್ಮನಿಂದ ಭಿನ್ನವಲ್ಲವಾದ್ದರಿಂದ ಪರಮಾತ್ಮನು ವಿಶ್ವವೆಂದು ಕರೆಯಲ್ಪಡುತ್ತಾನೆ. ಪುರುಷ ಏವೇದಂ ವಿಶ್ವಂ. ವಿಶ್ವವು ಪುರುಷನೇ ಎಂದು ಮುಂಡಕ ಉಪನಿಷತ್ತಿನಲ್ಲಿ ಉಲ್ಲೇಖವಾಗಿರುವುದನ್ನು ಗಮನಿಸಬಹುದು. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್. ಬ್ರಹ್ಮನು ಅದನ್ನು ಅಂದರೆ ವಿಶ್ವವನ್ನು ಸೃಷ್ಟಿಸಿ ಅದನ್ನೇ ಪ್ರವೇಶಿಸಿತು ಅಂತ ಹೇಳಿ ತೈತರೀಯ ಉಪನಿಷತ್ತಿನಲ್ಲಿ ಉಲ್ಲೇಖಿಸಲಾಗಿದೆ. ಆ ಒಂದು ಉಲ್ಲೇಖಗಳನ್ನು ಗಮನಿಸ್ತಾ ವಿಶ್ವಂ ಎಂದರೆ ಜಗತ್ಕಾರಣನು, ಶ್ರೀ ಮಹಾವಿಷ್ಣುವು ಜಗತ್ಕಾರಣ ಅಂತ ಹೇಳಿ ಈ ಮೊದಲನೇ ನಾಮದ ಅರ್ಥವಾಗಿದೆ. ಎರಡನೇ ನಾಮ ವಿಷ್ಣು. ವಿಷ್ಣು ಎಂದರೆ ಸರ್ವವ್ಯಾಪಕನು, ದೇಶ ಕಾಲ ವಸ್ತುಗಳಿಂದ ಅಪರಿಚ್ಛಿನ್ನನಾಗಿರುವವನು ಎಂದರ್ಥ. ಯಚ್ಚ ಕಿಂಚಿತ್ ಜಗತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಇಡೀ ಜಗತ್ತನ್ನು, ಜಗತ್ತಿನಲ್ಲಿ ಏನೆಲ್ಲವನ್ನೂ ನಾವು ನೋಡುತ್ತೇವೋ ಮತ್ತು ಏನೆಲ್ಲವನ್ನೂ ನಾವು ಕೇಳುತ್ತೇವೋ ಅದೆಲ್ಲವನ್ನೂ ಒಳಗೂ ಹೊರಗೂ ನಾರಾಯಣನು ವ್ಯಾಪಿಸಿ ನಿಂತಿರುವನು ಅನ್ನೋದು ಈ ಒಂದು ವಿಷ್ಣು ಹೆಸರಿನ ನಾಮದ ಅರ್ಥವಾಗಿದೆ. ಮೂರನೇ ನಾಮ ವಷಟ್ಕಾರಃ ಅಂದರೆ ಯಜ್ಞ ಸ್ವರೂಪನು ಎಂದರ್ಥ. ಯಜ್ಞದಲ್ಲಿ ಭಗವಂತನನ್ನು ಉದ್ದೇಶಿಸಿ ವಷಟ್ಕಾರವು ಮಾಡಲ್ಪಡುವುದಾದ್ದರಿಂದ ಭಗವಂತನಿಗೆ ವಷಟ್ಕಾರ ಎಂದು ಹೆಸರು. ಅಥವಾ ಯಾವ ಯಜ್ಞದಲ್ಲಿ ವಷಟ್ಕಾರವು ಮಾಡಲ್ಪಡುವುದೋ ಆ ಯಜ್ಞಕ್ಕೆ ವಷಟ್ಕಾರ ಎಂದು ಹೇಳುತ್ತಾರೆ. ಯಜ್ಞವು ವಿಷ್ಣುವೇ ಆಗಿರುವುದಾದ್ದರಿಂದ ವಿಷ್ಣುವಿಗೂ ವಷಟ್ಕಾರ ಎಂದು ಹೆಸರು. ಯಜ್ಞೋ ವೈ ವಿಷ್ಣು, ಯಜ್ಞವು ವಿಷ್ಣುವೇ ಅಂತ ಹೇಳಿ ತೈತರೀಯ ಉಪನಿಷತ್ತಿನಲ್ಲಿ ತಿಳಿಸಲ್ಪಟ್ಟಿದೆ. ನಾಲ್ಕನೇ ನಾಮ ಭೂತ ಭವ್ಯ ಭವತ್ಪ್ರಭುಃ. ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಿಗೆ ಪ್ರಭುವಾಗಿರುವಂತಹವನು. ಭಗವಂತನು ಸತ್ತಾ ಮಾತ್ರವೂ ಕಾಲಭೇದಗಳಿಗೆ ಅತೀತವೂ ಆಗಿರುವ ಐಶ್ವರ್ಯವುಳ್ಳವನಾದ್ದರಿಂದ ತ್ರಿಕಾಲಗಳಿಗೆ ಪ್ರಭುವಾಗಿರುವನು. ಐದನೇ ನಾಮ ಭೂತಕೃತ್. ಭೂತಗಳನ್ನು ಸೃಷ್ಟಿ ಮಾಡುವವನು ಮತ್ತು ನಾಶ ಮಾಡುವವನು. ಇಲ್ಲಿ ಭೂತ ಅಂತ ಹೇಳಿದರೆ ಜೀವರಾಶಿ ಅನ್ನುವಂತಹ ಅರ್ಥದಲ್ಲಿ ಗಮನಿಸಬೇಕಾಗತ್ತೆ. ಸಕಲ ಜೀವರಾಶಿಗಳನ್ನು ಸೃಷ್ಟಿಸುವವನು ಮತ್ತು ನಾಶ ಮಾಡುವವನು ಇವನೇ ಆಗಿದ್ದಾನೆ.
ಭಗವಂತನು ರಜೋಗುಣವನ್ನು ಆಶ್ರಯಿಸಿ ಬ್ರಹ್ಮರೂಪದಿಂದ ಸಮಸ್ತ ಭೂತಗಳನ್ನು ಅಂದರೆ ಜೀವರಾಶಿಗಳನ್ನು ಸೃಷ್ಟಿಸುತ್ತಾನೆ ಮತ್ತು ತಮೋಗುಣವನ್ನು ಅವಲಂಬಿಸಿ ರುದ್ರ ರೂಪದಿಂದ ಭೂತಗಳನ್ನೆಲ್ಲ ನಾಶ ಮಾಡುತ್ತಾನೆ. ಭೂತಕೃತ್, ಆರನೇ ನಾಮ ಭೂತಕೃತ್, ಸತ್ವಗುಣವನ್ನು ಆಶ್ರಯಿಸಿರುವಂಥವನು, ಭೂತಗಳಿಗೆ ಆಧಾರವಾಗಿರುವವನು ಅಥವಾ ಭೂತಗಳನ್ನು ಅಂದರೆ ಜೀವರಾಶಿಗಳನ್ನು ರಕ್ಷಿಸುವವನು, ಪೋಷಿಸುವವನು ಎಂದರ್ಥ. ಏಳನೇ ನಾಮ ಭಾವಃ, ಪ್ರಪಂಚ ರೂಪದಿಂದ ಹುಟ್ಟುವವನು ಅಥವಾ ಸತ್ತಾಮಾತ್ರನಾಗಿ ಇರುವವನು ಎಂದರ್ಥ. ಎಂಟನೇ ನಾಮ ಭೂತಾತ್ಮ, ಸಕಲ ಭೂತಗಳ ಅಂದರೆ ಜೀವರಾಶಿಗಳ ಅಂತರ್ಯಾಮಿಯಾಗಿರುವವನು ಎಂದರ್ಥ. ಒಂಬತ್ತನೇ ನಾಮ ಭೂತ ಭಾವನಃ, ಭೂತಗಳನ್ನು ಜೀವರಾಶಿಗಳನ್ನು ಹುಟ್ಟಿಸುವವನು ಅಥವಾ ಭೂತಗಳನ್ನು ಅಭಿವೃದ್ಧಿಗೊಳಿಸುವವನು ಎಂದರ್ಥ. ವಿಷ್ಣು ಸಹಸ್ರನಾಮದ ಮೊದಲನೇ ಪಾದದಲ್ಲಿ ಬರುವಂತಹ ನಾಮಗಳ ಅರ್ಥವನ್ನು ನೀವೀಗ ಅರಿತುಕೊಂಡ್ರಿ. ಈಗ ಎರಡನೇ ಪಾದವನ್ನು ಗಮನಿಸೋಣ. ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಇಲ್ಲಿ ಬಂದಿರುವಂತಹ ನಾಮಗಳಾದ ಭೂತಾತ್ಮ, ಪರಮಾತ್ಮ, ಮುಕ್ತಾನಾಂ ಪರಮಾಗತಿ, ಅವ್ಯಯಃ ಪುರುಷಃ, ಸಾಕ್ಷಿ, ಕ್ಷೇತ್ರಜ್ಞಃ, ಅಕ್ಷರಃ ಈ ನಾಮಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಭೂತಾತ್ಮ ಅಂದರೆ ಪವಿತ್ರವಾದ ಮತ್ತು ಶುದ್ಧವಾದ ಆತ್ಮವುಳ್ಳವನು ಎಂದರ್ಥ. ಭಗವಂತನಿಗೆ ಭೂತಕೃತ್ ಮೊದಲಾದ ಹೆಸರುಗಳಿರುವುದರಿಂದ ಭಗವಂತನು ಗುಣಗಳಿಗೆ ಅಧೀನನು ಎಂದು ಭಾವಿಸಬಾರದು. ಭಗವಂತನು ನಿರ್ಗುಣನು ಮತ್ತು ಪವಿತ್ರಾತ್ಮನು. ಗುಣಗಳೊಡನೆ ಇರುವ ಅವನ ಸಂಬಂಧವು ಸ್ವೇಚ್ಛೆಯಿಂದ ಉಂಟಾದುದೆಂದು ತಿಳಿಯಬೇಕು. ಕೇವಲೋ ನಿರ್ಗುಣಶ್ಚ, ಪರಮಾತ್ಮನು ಕೇವಲನು ಮತ್ತು ನಿರ್ಗುಣನೂ ಆಗಿದ್ದಾನೆ. 11ನೇ ನಾಮ ಪರಮಾತ್ಮ, ಪರಮಶ್ರೇಷ್ಠನೂ ಆತ್ಮನೂ ಆಗಿರುವವನು. ಭಗವಂತನು ಪರಮಶ್ರೇಷ್ಠನೂ ಆತ್ಮನೂ ಆಗಿರುವವನಾದ್ದರಿಂದ ಅವನಿಗೆ ಪರಮಾತ್ಮನೆಂದು ಹೆಸರು. ಅವನು ಕಾರ್ಯಕಾರಣಗಳಿಂದ ಭಿನ್ನವಾಗಿರುವನು ಮತ್ತು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವುಳ್ಳವನು. 12ನೇ ನಾಮ ಮುಕ್ತಾನಾಂ ಪರಮಾಗತಿ, ಮುಕ್ತ ಪುರುಷರಿಗೆ ಪರಮಶ್ರೇಷ್ಠ ಗತಿಯಾಗಿರುವವನು. ಮುಕ್ತ ಪುರುಷರು ಭಗವಂತನನ್ನು ಹೊಂದಿ ಪುನರಾವೃತ್ತಿಯನ್ನು ಹೊಂದುವುದಿಲ್ಲ. ಆದುದರಿಂದ ಮುಕ್ತ ಪುರುಷರಿಗೆ ಭಗವಂತನು ಪರಮಶ್ರೇಷ್ಠ ಗತಿಯಾಗಿರುವವನು. ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ವಿದ್ಯತೆ, ಎಲೈ ಅರ್ಜುನ ನನ್ನನ್ನು ಹೊಂದಿದರೆ ಪುನರ್ಜನ್ಮವಿಲ್ಲ ಅಂತ ಹೇಳಿ ಗೀತೆಯಲ್ಲೇ ಭಗವಂತ ಹೇಳಿದ್ದಾರೆ. 13ನೇ ನಾಮ ಅವ್ಯಯ ಅಂದರೆ ವಿನಾಶವಾಗಲಿ ವಿಕಾರವಾಗಲಿ ಇಲ್ಲದವನು. 14ನೇ ನಾಮ ಪುರುಷಃ, ಶರೀರವೆಂಬ ಪುರದಲ್ಲಿ ಶಯನ ಮಾಡುವವನು ಅಥವಾ ತಾನು ಅಂದರೆ ಪೂರ್ಣನು, ಇತರರನ್ನು ಪೂರ್ಣಗೊಳಿಸುವವನೂ ಆಗಿರುವವನು ಅಥವಾ ಸಂಹಾರ ಕಾಲದಲ್ಲಿ ಲೋಕಗಳನ್ನೆಲ್ಲ ನಾಶ ಮಾಡುವವನೂ ಸಹ ಆಗಿರುವವನು. 15ನೇ ನಾಮ ಸಾಕ್ಷಿ, ಯಾವ ತಡೆಯೂ ಇಲ್ಲದೆ ಸ್ವರೂಪಭೂತ ಜ್ಞಾನದಿಂದ ಎಲ್ಲವನ್ನೂ ನೋಡುತ್ತಿರುವವನು. 16ನೇ ನಾಮ ಕ್ಷೇತ್ರಜ್ಞಃ, ಕ್ಷೇತ್ರವನ್ನು ಎಂದರೆ ಶರೀರವನ್ನು ತಿಳಿದಿರುವವನು. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ, ಕ್ಷೇತ್ರಜ್ಞನು ನಾನು ಎಂದು ತಿಳಿ ಅಂತ ಹೇಳಿ ಗೀತೆಯಲ್ಲಿ ಹೇಳಿದ್ದಾರೆ. ಕ್ಷೇತ್ರಾಣಿ ಹಿ ಶರೀರಾಣಿ ತತಃ ಕ್ಷೇತ್ರಜ್ಞ ಉಚ್ಯತೆ, ಶರೀರಗಳೇ ಕ್ಷೇತ್ರಗಳು, ಶುಭಾಶುಭ ಕರ್ಮಗಳೇ ಬೀಜವು. ಯೋಗಾತ್ಮನಾದ ಭಗವಂತನು ಅವುಗಳನ್ನು ತಿಳಿದಿರುವನಾದ್ದರಿಂದ ಕ್ಷೇತ್ರಜ್ಞನೆಂದು ಕರೆಯಲ್ಪಡುತ್ತಾನೆ. 17ನೇ ನಾಮ ಅಕ್ಷರಃ, ನಾಶವಿಲ್ಲದವನು. ಕ್ಷೇತ್ರಜ್ಞನಾದ ಪರಮಾತ್ಮನಿಗೆ ನಾಶವಿಲ್ಲವಾದ್ದರಿಂದ ಅವನಿಗೆ ಅಕ್ಷರ ಎಂದು ಹೆಸರು. ಹೀಗೆ 2 ಪಾದಗಳಲ್ಲಿ ವಿಷ್ಣು ಸಹಸ್ರನಾಮದ 2 ಪಾದಗಳಲ್ಲಿ ಬಂದಿರುವಂತಹ ವಿಷ್ಣುವಿನ ನಾಮಗಳ ಅರ್ಥವನ್ನು ನಾವೆಲ್ಲರೂ ಈಗ ಅರ್ಥ ಮಾಡ್ಕೊಂಡ್ವಿ, ತಿಳ್ಕೊಂಡ್ವಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಕೇಳಿ ಚೆನ್ನಾಗಿ ಮನನವನ್ನು ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ತುಂಬ ಒಳ್ಳೇದು ಮಾಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.